ಹಾಯ್ ಎಲ್ಲರಿಗೂ MS ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾಡೋಣ ಖಾರ ಪೊಂಗಲ್. ಅದಕ್ಕೆ ನಾನು 2 ಚಿಕ್ಕ ಲೋಟದಲ್ಲಿ 2 ಲೋಟ ಅಕ್ಕಿ, ಹಾಗೆಯೇ ನಾವು ಎಷ್ಟು ಅಕ್ಕಿನ ತೊಗೊಂಡಿರ್ತೀವೋ ಅಷ್ಟೇ ಹೆಸರುಬೇಳೆನ, ಅಷ್ಟೇ ಕ್ವಾಂಟಿಟಿ ಆಫ್ ಹೆಸರುಬೇಳೆನ ತೊಗೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನೀಗ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಸಲ ವಾಶ್ ಮಾಡ್ಕೋತೀವೋ ಅಕ್ಕಿ ಮತ್ತು ಹೆಸರುಬೇಳೆನ ಅಷ್ಟು ಹೆಲ್ದಿಯಾಗಿರುತ್ತೆ ಮತ್ತು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗಾಗಲೇ ನಾವು ವಾಶ್ ಮಾಡ್ಕೊಂಡಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆನ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಶಿಫ್ಟ್ ಮಾಡ್ಕೊಂಡಿರುವಂತಹ ಅಕ್ಕಿ ಹಾಗೆ ಹೆಸರುಬೇಳೆನ ಒಂದು ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಖಾರ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೀರು ಇಂಗೋವರೆಗೂ ಅಲ್ಲಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆನ ಹುರ್ಕೋತಾ ಇದ್ದೀನಿ. ನಂತರ ಇದನ್ನು ಒಂದು ಕುಕ್ಕರ್ಗೆ ಫುಲ್ ಕ್ವಾಂಟಿಟಿ ಆಫ್ ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ಕೂಡ ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊತೀನಿ. ಶಿಫ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದರ 2ರಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಬೇಕಾಗುತ್ತೆ. ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಸೊ ಅದನ್ನು ಮೊದಲೇ ನಾನು ಹೆಚ್ಚಿಟ್ಕೋತಾ ಇದ್ದೀನಿ. ಈಗಾಗಲೇ ಹುರಿದು ಕುಕ್ಕರಲ್ಲಿ ಇಟ್ಕೊಂಡಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆಗೆ 2ರಷ್ಟು ನೀರು ಸೇರಿಸಬೇಕು. ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆಯೇ ಮೆಣಸು ಮತ್ತು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 3ರಿಂದ 4 ವಿಷಲ್ನ ತೆಗೆಸ್ಕೋಬೇಕಾಗುತ್ತೆ. 3ರಿಂದ 4 ವಿಷಲ್ನ ತೆಗೆಸ್ಕೊಂಡಿದ್ದಾದಮೇಲೆ ಬಿಸಿ ಬಿಸಿ ಖಾರ ಪೊಂಗಲ್ ಈ ರೀತಿ ರೆಡಿಯಾಗಿರುತ್ತೆ. ಈ ಬಿಸಿ ಬಿಸಿ ಖಾರ ಪೊಂಗಲ್ಲು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಹುರಿದಿಟ್ಕೊಂಡಿರೋದ್ರಿಂದ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಖಾರ ಪೊಂಗಲ್ಗೆ ತುಪ್ಪ ಹಾಕ್ಕೊಂಡು ತಿನ್ನೋದನ್ನು ಮರಿಬೇಡಿ. ಹಾಗೆಯೇ ಬಿಸಿ ಬಿಸಿ ಖಾರ ಪೊಂಗಲ್ ಜೊತೆಗೆ ಚಟ್ನಿ ಯಾವಾಗಲೂ ಇರಲಿ. ಈ ಬಿಸಿ ಬಿಸಿ ಖಾರ ಪೊಂಗಲ್ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.